Hello guys, welcome to our YouTube channel Chemistry Tutorial Classes. So ಎಲ್ಲರಿಗೂ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಯುಗಾದಿ ಹಬ್ಬ ಇವಾಗ ತಾನೇ ಆಗಿದೆ. ಸೊ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಲಿ. ಸೊ ಸಾರಿ ಫಾರ್ ದ ಲೇಟ್ ವಿಶಸ್. ಸೊ ಇವತ್ತು ನಾವು ಯಾವ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ ಆಲ್ಕೈಲ್ ಹ್ಯಾಲೈಡ್. ಸೊ ಸೆಕೆಂಡ್ PUCಯಲ್ಲಿ ಬರೋಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಆಲ್ಕೇನ್ಸ್ ಅಂತ ಏನು ಕರಿತೀವಿ. ಸೊ ಅದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಅಥವಾ ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದ್ರ ರಿಯಾಕ್ಷನ್ಸ್ ಯಾವ್ದು ಬರುತ್ತೆ, ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಹೇಗಾಗುತ್ತೆ, ಸೊ ನೀವು ಆಲ್ಕೈಲ್ ಹ್ಯಾಲೈಡ್ಸ್ ಅಂದರೆ ಏನು, ಸೊ ಇದನ್ನೆಲ್ಲ ಇವತ್ತು ನೋಡ್ತಾ ಹೋಗೋಣ. ಸೊ ಫಸ್ಟು ಇಂಟ್ರೊಡಕ್ಷನ್ ಟು ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಇನ್ಡೆಪ್ತ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದ್ರದ್ದು ಬೇಸಿಕ್ಸ್ ನಮಗೆ ಗೊತ್ತಲ್ವಾ. ಅಡ್ವಾನ್ಸ್ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ಸ್ ನಮ್ಗೆ ಸ್ಟ್ರಾಂಗ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಆಲ್ಕೈಲ್ ಹ್ಯಾಲೈಡ್ಸ್ ಅಂದರೆ ಏನು. ಸೊ ಆಲ್ಕೈಲ್ ಹ್ಯಾಲೈಡ್ಸ್ ದೇ ಆರ್ ದಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಸೊ ದೇ ಆರ್ ದ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ದೇ ಕಂಟೈನ್ one halogen atom bonded to an sp3 hybridized carbon atom. So alkyl halides ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ ಅನ್ ಎಕ್ಸಾಂಪಲ್. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಮೀಥೈಲ್ ಹ್ಯಾಲೈಡ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಮೀಥೈಲ್ ಹ್ಯಾಲೈಡ್ಸ್ ಅಂತ ಅಂದ್ರೆ 4 ಕಾರ್ಬನ್ ಇರುತ್ತೆ, 1 ಕಾರ್ಬನ್ ವಿತ್ 4 ಹೈಡ್ರೋಜನ್ ಆಟಮ್ ಬಾಂಡ್ ಆಗಿರುತ್ತೆ ಮೀಥೇನ್ ಅಲ್ಲಿ. ಸೊ ಮೀಥೈಲ್ ಹ್ಯಾಲೈಡ್ ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ 1 ಹೈಡ್ರೋಜನ್ ಆಟಮ್ ವಿಚ್ ಈಸ್ ರೀಪ್ಲೇಸ್ಡ್ ಬೈ ದಿ ಹ್ಯಾಲೋಜನ್ ಆಟಮ್. So that hydrogen atom which is bonded to what? sp3 hybridized carbon atom ಗೆ ಬಾಂಡ್ ಆಗಿರಬೇಕು. ಸೊ ಅಂದ್ರೆ ಇಲ್ಲಿ ಒಂದು ಕಾರ್ಬನ್ ಆಟಮ್ ಇದೆ, 4 ಹೈಡ್ರೋಜನ್ ಆಟಮ್ ಇದೆಯಲ್ಲ, ಈ ಕಾರ್ಬನ್ ಬಂದು sp3 ಹೈಬ್ರಿಡೈಸ್ಡ್ ಆಗಿದೆ. ಸೊ ಈ sp3 ಹೈಬ್ರಿಡೈಸ್ಡ್ ಅಲ್ಲಿ 1 ಹೈಡ್ರೋಜನ್ ಆಟಮ್ ರೀಪ್ಲೇಸ್ಡ್ ಬೈ ದಿ ಹ್ಯಾಲೋಜನ್ ಆಟಮ್ ಇಂದ ನಾವಿಲ್ಲಿ ರೀಪ್ಲೇಸ್ ಮಾಡಿದಾಗ, ಸೊ ದಟ್ ಗಿವ್ಸ್ ವಾಟ್ ಆಲ್ಕೈಲ್ ಹ್ಯಾಲೈಡ್ಸ್ ಅನ್ನ ಕೊಡುತ್ತೆ. ಸೊ ದಿಸ್ ಇಸ್ ವಾಟ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂದ್ರೆ ಏನು ಅಂದ್ರೆ, ದೇ ಆರ್ ದಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ದೇ ಕಂಟೈನಿಂಗ್ ಎನ್ ಹ್ಯಾಲೋಜನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು ಎನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ಸೊ ನೆಕ್ಸ್ಟ್ ಹಾಗಾದ್ರೆ ಹೌ ಡು ಯು ಕ್ಲಾಸಿಫೈ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಆಲ್ಕೈಲ್ ಹ್ಯಾಲೈಡ್ಸ್ ನ ಹೇಗೆ ಕ್ಲಾಸಿಫೈ ಮಾಡ್ತೀರಾ. ಸೊ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಕ್ಲಾಸಿಫೈಡ್ ಆಸ್ ವಾಟ್? ಪ್ರೈಮರಿ, ಸೆಕೆಂಡರಿ ಆರ್ ಟರ್ಷರಿ. ಸೊ 3 ಟೈಪ್ಸ್ ಆಗಿ ನಾವು ಇದು ಕ್ಲಾಸಿಫೈ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ಬೇಸ್ಡ್ ಆನ್ ವಾಟ್? ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಬಾಂಡೆಡ್ ಟು ದ ಕಾರ್ಬನ್ ವಿತ್ ದ ಹ್ಯಾಲೋಜನ್ ಆಟಮ್ಸ್. ಅಂದ್ರೆ ಹ್ಯಾಲೋಜನ್ ಆಟಮ್ ಏನ್ sp3 ಹೈಬ್ರಿಡೈಸ್ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿರುತ್ತೆ ಅಂತ ಹೇಳಿದ್ವಲ್ಲ, ಆ ಕಾರ್ಬನ್ಗೆ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಬಾಂಡ್ ಆಗಿದೆ ಅನ್ನೋದ್ರ ಮೇಲೆ ನಾವು ಇದು ಪ್ರೈಮರಿನ, ಸೆಕೆಂಡರಿನ, ಟರ್ಷರಿನ ಅನ್ನೋದನ್ನ ನಾವಿಲ್ಲಿ ಡಿಸೈಡ್ ಮಾಡ್ತೀವಿ. So the halogen atoms in the halides is often denoted by the symbol X. So ನಾವು halogens ನ ಅಥವಾ halides ನ ನಾವು ಯೂಶುವಲ್ ಆಗಿ X ಇಂದ ಡಿನೋಟ್ ಮಾಡ್ತೀವಿ. ಸೊ ಈಗ ಆಲ್ಕೈಲ್ ಹ್ಯಾಲೈಡ್ಸ್ ಅಂದ್ರೆ ಏನಂತ ತಿಳ್ಕೊಂಡ್ವಿ, ಕಾರ್ಬನ್ ಆಟಮ್ ಇರುತ್ತೆ, ಆ 4 ಹೈಡ್ರೋಜನ್ಸ್ ಏನಿರುತ್ತಲ್ವಾ ಆಲ್ಕೈನ್ಸ್ ಅಲ್ಲಿ, ಅದರಲ್ಲಿ 1 ವಿಲ್ ಬಿ ರಿಪ್ಲೇಸ್ಡ್ ಬೈ ದಿ ಹ್ಯಾಲೋಜನ್ ಆಟಮ್. ಸೊ ಈ ಕಾರ್ಬನ್ ಏನಾಗಿರುತ್ತೆ, sp3 ಹೈಬ್ರಿಡೈಸ್ಡ್ ಆಗಿರುತ್ತೆ. ಸೊ ಈ ಎಕ್ಸ್ ಅಂತ ನಾವಿಲ್ಲಿ ಏನಂತ ತಗೊಂಡಿದೀವಿ ಅಂದ್ರೆ, ದಟ್ ಈಸ್ ಫ್ಲೂರಿನ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಥವಾ ಅಯೋಡಿನ್ ಆಗಿರ್ಬೋದು. ಸೊ ಈಗ ಕ್ಲಾಸಿಫೈ ಹೇಗೆ ಮಾಡ್ತೀವಿ. ಸೊ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ಹೇಳಿದ್ವಲ್ಲ, ಸೊ ಅದನ್ನ ನಾವೀಗ ಹೇಗೆ ಕ್ಲಾಸಿಫೈ ಮಾಡೋದು ಅಂತ ಅಂದ್ರೆ, ಕನ್ಸಿಡರ್ ಮೀಥೈಲ್ ಹ್ಯಾಲೈಡ್ ಅನ್ನ ಕನ್ಸಿಡರ್ ಮಾಡೋಣ. ಸೊ ಮೀಥೈಲ್ ಹ್ಯಾಲೈಡ್ ಅಲ್ಲಿ ಏನಾಗಿರುತ್ತೆ, 1 ಕಾರ್ಬನ್ ಇರುತ್ತೆ ವಿಚ್ ಇಸ್ sp3 ಹೈಬ್ರಿಡೈಸ್ಡ್ ಆಗಿರುತ್ತೆ, 3 ಹೈಡ್ರೋಜನ್ ಆಟಮ್ಸ್ ಇರುತ್ತೆ, 1 ಹ್ಯಾಲೋಜನ್ ಆಟಮ್ ಬೈಂಡ್ ಆಗಿರುತ್ತೆ. ಸೊ ಈಗ ಈ ಹ್ಯಾಲೋಜನ್ ಆಟಮ್, 1 ಹೈಡ್ರೋಜನ್ ಆಟಮ್ ಇದೆಯಲ್ಲ, ಈ ಹ್ಯಾಲೋಜನ್ಗೆ ಅಪೋಸಿಟ್ ಹೈಡ್ರೋಜನ್ ಆಟಮ್ಸ್ ಅನ್ನ ಲೆಟ್ ಮಿ ಕನ್ಸಿಡರ್ ಆರ್ ಅಂತ ತಗೊಳ್ಳೋಣ. ಸಮ್ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ಅನ್ಕೊಳ್ಳೋಣ, ಆಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ ಅಂತ ಅನ್ಕೊಳ್ಳೋಣ. ಆರ್ ವಿಲ್ ಬಿ ಸಮ್ ಆಲ್ಕೈಲ್ ಗ್ರೂಪ್, ಪ್ರೊಪೈಲ್ ಆಗಿರ್ಬೋದು, ಬ್ಯೂಟೈಲ್ ಆಗಿರ್ಬೋದು. ಸೊ ಸಮ್ ಆಲ್ಕೈಲ್ ಗ್ರೂಪ್ ಇದು ಆರ್ ಇಲ್ಲಿ ಅಟ್ಯಾಚ್ ಆಗಿದೆ ವಿಚ್ ಈಸ್ ರೀಪ್ಲೇಸ್ ದಿಸ್ ಹೈಡ್ರೋಜನ್ ಆಟಮ್. ಸೊ ದಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ವಾಟ್? RCHH ಬರುತ್ತೆ. ಅಂದ್ರೆ 1 R ಗ್ರೂಪ್ ಇಂಟ್ರೊಡ್ಯೂಸ್ ಆಗುತ್ತೆ ಇನ್ ಪ್ಲೇಸ್ ಆಫ್ ಹೈಡ್ರೋಜನ್ ಅಲ್ಲಿ. ಸೊ ಈಗ ನೆಕ್ಸ್ಟ್ ಅದೇ ತರ ಇನ್ನೊಂದು ಹೈಡ್ರೋಜನ್ ಆಟಮ್ಸ್ ಇರುತ್ತಲ್ಲ, ಅದರ್ 2 ಹೈಡ್ರೋಜನ್ ಆಟಮ್ಸ್ ಅಲ್ಲಿ 1 ಹೈಡ್ರೋಜನ್ ಆಟಮ್ ಇಸ್ ರೀಪ್ಲೇಸ್ಡ್ ಬೈ ಸಮ್ R ಗ್ರೂಪ್, ಸಮ್ ಆಲ್ಕೈಲ್ ಗ್ರೂಪ್ಸ್ ಅಂದಾಗ ಸೊ 2 R ಗ್ರೂಪ್ಸ್ ಬಂತು. ಅದೇ ತರ another 1 halogen atom will also be replaced by the R group, so that leads to the formation of the tertiary alkyl halide. So ಅಂದ್ರೆ ಎಷ್ಟು ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ಸ್ ಇದೆ ಇದರಲ್ಲಿ, 2 ಹೈಡ್ರೋಜನ್ ಆಟಮ್ ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ಸ್ ಇದ್ದು, 1 R ಗ್ರೂಪ್ ಇತ್ತು ಅಂದ್ರೆ ಪ್ರೈಮರಿ, 2 R ಗ್ರೂಪ್, 1 ಹೈಡ್ರೋಜನ್ ಆಟಮ್ ಇತ್ತು ಅಂದ್ರೆ ಸೆಕೆಂಡರಿ. ನೋ ಹೈಡ್ರೋಜನ್ ಆಟಮ್ಸ್, ಓನ್ಲಿ ದ 3 ಆಲ್ಕೈಲ್ ಗ್ರೂಪ್ಸ್ ವಿತ್ ದ 3 R ಗ್ರೂಪ್ಸ್ ವಿತ್ ದ 1 ಹ್ಯಾಲೋಜನ್ ಗ್ರೂಪ್ ಅಂದಾಗ ದಟ್ ಈಸ್ ವಾಟ್
ಟರ್ಷರಿ. ಸೊ ಇದನ್ನ ನಾವಿಲ್ಲಿ ಈ ತರ ಕ್ಲಾಸಿಫೈ ಮಾಡ್ತೀವಿ. ಸೊ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ. ಓಕೆನಾ. ಸೊ ನೆಕ್ಸ್ಟ್ ಅದರ್ ಟೈಪ್ಸ್ ಆಫ್ ಆರ್ಗ್ಯಾನಿಕ್ ಹ್ಯಾಲೈಡ್ಸ್. ನಾವು ಇವಾಗ ಆಲ್ಕೈಲ್ ಹ್ಯಾಲೈಡ್ಸ್ ಅಲ್ಲಿ ನೋಡಿದ್ವಲ್ಲ, ಅದೇ ತರ ಆರ್ಗ್ಯಾನಿಕ್ ಹ್ಯಾಲೈಡ್ಸ್ ಅಲ್ಲಿ ಯಾವ್ದಿದೆ ಅನ್ನೋದಾದ್ರೆ ವೀನೈಲ್ ಹ್ಯಾಲೈಡ್ಸ್, ಅರೈಲ್ ಹ್ಯಾಲೈಡ್ಸ್, ಅಲೈಲಿಕ್ ಹ್ಯಾಲೈಡ್ಸ್ ಅಂಡ್ ಬೆನ್ಸೈಲಿಕ್ ಹ್ಯಾಲೈಡ್ಸ್. ಹಾಗಾದ್ರೆ ವೀನೈಲ್ ಹ್ಯಾಲೈಡ್ಸ್ ಅಂದ್ರೆ ಏನು ಅಂದ್ರೆ, ಸೊ ದೇ ಹ್ಯಾವ್ ಎ ಹ್ಯಾಲೋಜನ್ ಆಟಮ್. ಹ್ಯಾಲೋಜನ್ ಆಟಮ್ ಇರುತ್ತೆ ವಿಚ್ ಈಸ್ ಬಾಂಡೆಡ್ ಟು ವಾಟ್ ಕಾರ್ಬನ್ ಡಬಲ್ ಬಾಂಡಿಗೆ ಹ್ಯಾಲೋಜನ್ ಆಟಮ್ ಬಾಂಡ್ ಆಗಿದ್ರೆ ಸೊ ದಟ್ ಈಸ್ ನಾವು ವೀನೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಅದೇ ತರ ಅರೈಲ್ ಹ್ಯಾಲೈಡ್ ಅಂದ್ರೆ ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ದ ಬೆನ್ಸಿನ್ ರಿಂಗ್, ಅರೋಮೆಟಿಕ್ ರಿಂಗ್ ಗೆ ಏನಾದ್ರೂ ಇದು ಬಾಂಡ್ ಆಗಿದ್ರೆ ಹ್ಯಾಲೋಜನ್ ಆಟಮ್, ಮತ್ತು ಅದನ್ನ ನಾವು ಅರೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಅದೇ ತರ ಅಲೈಲಿಕ್ ಹ್ಯಾಲೈಡ್ಸ್ ಅಂದ್ರೆ ದೇ ಹ್ಯಾವ್ ದ ಎಕ್ಸ್ ಅಂದ್ರೆ ಹ್ಯಾಲೋಜನ್ ಆಟಮ್, ದೇ ಆರ್ ಬಾಂಡೆಡ್ ಟು ವಾಟ್, halogen atom is bonded to the carbon atom adjacent to the carbon double bond. ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ, ಇದ್ರ ಪಕ್ಕ ಇನ್ನೊಂದು ಕಾರ್ಬನ್ ಆಟಮ್ ಇರುತ್ತೆ. ಇದಕ್ಕೇನಾದ್ರೂ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ಅದನ್ನ ನಾವಿಲ್ಲಿ ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬೆನ್ಸೈಲಿಕ್ ಹ್ಯಾಲೈಡ್ಸ್. ಬೆನ್ಸೈಲಿಕ್ ಅಂತ ಇರೋದ್ರಿಂದ ಸೊ ಬೆನ್ಸಿನ್ ರಿಂಗ್ ನ ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಏನಾದ್ರೂ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ಅದನ್ನ ನಾವಿಲ್ಲಿ ಬೆನ್ಸೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇವಾಗ ಫಾರ್ ಎಕ್ಸಾಂಪಲ್